ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಧ್ವನಿ ಸಂಸ್ಥೆಯು 10 ವರ್ಷಗಳಿಂದ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಅನೇಕ ನಾಟಕಗಳನ್ನೊಳಗೊಂಡು ಶಾಲಾ ಚಟುವಟಿಕೆ, ರಂಗ ಕಾರ್ಯಾಗಾರ, ಬೀದಿ ನಾಟಕ ಹೀಗೆ ವಿಭಿನ್ನ ರಂಗ ಪ್ರಕಾರಗಳನ್ನು ಮಾಡುತ್ತಾ ಬಂದಿದೆ. ಕರ್ನಾಟಕ ನಾಮಕರಣಗೊಂಡ ಸುವರ್ಣ ಸಂದರ್ಭದಲ್ಲಿ ಕಳೆದ ವರ್ಷ ರಂಗಭೂಮಿ ಖ್ಯಾತಿಯ ಡಾಕ್ಟರ್ SLN ಸ್ವಾಮಿರವರಿಂದ ರಚನೆಗೊಂಡ ತನು ಮನ ಕನ್ನಡ ಎಂಬ ಬೀದಿ ನಾಟಕವನ್ನು ಧ್ವನಿ ತಂಡದ ಕಲಾವಿದರು ರಾಜ್ಯಾದ್ಯಂತ ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಇರುತ್ತಾರೆ. ಇದೇ ಸಂದರ್ಭದಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯವನ್ನು ಜನರಿಗೆ ತಲುಪಿಸುವ ಸಲುವಾಗಿ ಸಿದ್ಧಗೊಂಡಿರುವ 20 ನಿಮಿಷಗಳ ಈ ಬೀದಿ ನಾಟಕವನ್ನು 24ನೇ ನವೆಂಬರ್ ಭಾನುವಾರದಂದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ಪ್ರದರ್ಶಿಸಲಾಯಿತು. ಇದಕ್ಕೆ ಅಪಾರ ಜನಸ್ತೋಮ ಸಾಕ್ಷಿಯಾಯಿತು. ಕುರಿತಾಗಿ ಒಂದು ಚಿಕ್ಕ ಬೀದಿ ನಾಟಕ ಐತೆ. ಅವಾಗ್ಲೇ ಹೇಳ್ದಂಗೆ ಬಿಸ್ತಲ್ಲಿ ಕಾಫಿ ಕುಡಿಯಕ್ಕೆ, ಟೀ ಕುಡಿಯಕ್ಕೆ ಅಂತ ಆಚೆ ಬಂದಿರೋ ಗಂಡ್ಮಕ್ಳು, ಬಿಡುವು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇರೋ ಹೆಣ್ಮಕ್ಳು, ಅವ್ರ ಮಕ್ಳು, ಮರಿ ಮಕ್ಳು, ಮೊಮ್ಮಕ್ಳು, ಪುಟಾಣಿಗಳು, ಪಟಾಣಿಗಳು ಎಲ್ರೂ ಸೇರಿ ಈ ಚಿಕ್ಕ ಬೀದಿ ನಾಟಕ ನೋಡಕ್ಕೆ ಇಲ್ಲಿ ಸೇರ್ಬೇಕಂದ್ರಪ್ಪ. ಬಾರಿಸು ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಭಾಷೆ, ಅದು ತಾಯ ನುಡಿ, ತಾಯ ನುಡಿ. ಕನ್ನಡ ಕನ್ನಡ ಅಂದ್ರೆ ನಮ್ಮ ಭಾವ, ಕನ್ನಡ ಅಂದ್ರೆ ನಮ್ಮ ಜೀವ. ಕನ್ನಡವೆಂದರೆ ನಮ್ಮ ಬದುಕು, ಕನ್ನಡವೆಂದರೆ ನಮ್ಮ ಗುಟುಕು. ಕನ್ನಡ ಕನ್ನಡ ನಮ್ಮ ಅಸ್ಮಿತೆ, ಕನ್ನಡ ನಮ್ಮ ಅಸ್ತಿತ್ವ. ಕನ್ನಡ 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 ನಮ್ಮ ಉಸಿರು. ಕನ್ನಡ 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 ನಮ್ಮ ಉಸಿರು. ಕಾವೇರಿ 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 ನಮ್ಮ ಹಸಿರು. ಕಾವೇರಿ 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 ನಮ್ಮ ಹಸಿರು. ರಕ್ತ ಕೊಟ್ಟೆವು, ನೀರು ಕೊಡುವುದಿಲ್ಲ, ಪ್ರಾಣ ಬಿಟ್ಟೆವು, ಭಾಷೆ ಬಿಡುವುದಿಲ್ಲ. ಪ್ರಾಚೀನ ಭಾಷೆ ಕನ್ನಡ, ಶಾಸ್ತ್ರೀಯ ಭಾಷೆ ಕನ್ನಡ. ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ 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 ಕನ್ನಡವಾಗಿರು. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸರ್, ವೆಲ್ಕಮ್ ಟು ಕರ್ನಾಟಕ. ವೆಲ್ಕಮ್ ಟು ಕರ್ನಾಟಕ ಸರ್. ಲಾರ್ಜ್ ಲಾರ್ಜ್ ಕರ್ನಾಟಕ ಪೀಪಲ್ ಆಲ್ಟೋ ವೆರಿ ಬಿಗ್ ಸರ್. ಕರ್ನಾಟಕ ಪೀಪಲ್ ಆಲ್ಟೋ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಕರ್ನಾಟಕ ಯು ಸಿಟ್ ಹಿಯರ್ ಸರ್, ಹಿಯರ್ ಸರ್. Sir, you sit wherever you want, sir. You sit on my head, sir. ಇದಲ್ಲ ಕನ್ನಡ ಅಂದ್ರೆ, ಇದಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ಅಗ್ರಸ್ಥಾನ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. 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 இந்த அட்ரஸ் கொஞ்சம் யாராவது சொல்லுப்பா. இங்க ஒரு நிமிஷம் சார், இந்த அட்ரஸ் எனக்கு தெரியுமா சார்? இங்க முன்னாடி போங்க சார், அங்க லெஃப்ட் மதுரை நியூ பஸ் ஓல்டு பஸ் ஸ்டாண்ட் இருக்குது சார். ஓல்டு பஸ் ஸ்டாண்ட் பின்னாடி தான் ஒரு டெம்பிள் கோயில் இருக்கு சார். அது நெக்ஸ்ட் தான் இந்த அட்ரஸ் சார். Come here, sir. You go straight, sir. Straight. Madur bus stand. You take U-turn, sir. This temple is there. Yeah, sir. உங்களுக்கு அட்ரஸ் தெரியாதோ எனக்கு தெரியும். இங்க வாங்க சார், இங்க ஸ்ட்ரைட் போங்க சார். இங்கே வந்து இங்கே லெஃப்ட் வந்து இங்க தான் இருக்குற சார். இந்த அட்ரஸ் உங்களுக்கு தெரியுமோ? தெரியுமா? தெரியுமோ சார்? இந்த அட்ரஸ் இருக்கு இல்லையா, இது ஸ்ட்ரைட் போங்க. அங்க இல்ல,
வாபஸ் வாங்க வாங்க, வாங்க. இங்க போய்ங்க இங்க வாங்க இங்க தான் அட்ரஸ் இருக்கு சார் போயிட்டு அங்க வந்துட்டு இருக்கேன் அதான் address. சார் எங்களுக்கு தெரியுமோ ಮನಸ್ಸಲಾಯ ಬಾಯಿ ಸಾಕು ಅದು ಕೂಡ ಕನ್ನಡ ಬರುತ್ತೆ. ನಾನು ಇಲ್ಲೇ ಕೊಳ್ಳೇಗಾಲದಲ್ಲಿ ಬಂದಿರೋನು. ನಾನು ಈ ಕಾವೇರಿ ನೀರು ಕುಡಿದಿರೋನೆ. ಮೊದಲು ನಿಮ್ಮ ಭಾಷೆಗಳಲ್ಲಿ ಜೀವಿಸೋದನ್ನು ಕಲಿಯಿರಿ. ಆನಂತರ ಅನ್ಯ ಭಾಷೆಯನ್ನು ಕೂಡ ಸ್ವಾಗತ. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. 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 ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ. 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 ಹಲೋ ಹೇಳಿ ಕೇಳಿಸ್ತಾ ಇದ್ದೇಳೆ. ನಾನು ಹಿಂಗೆ ಹೋರಾಡ್ತಲ್ಲಿ ಹೇಳು ಹೇಳು. ಸರಿ ಸರಿ ಯಾವುದೇ ಅದು ಮಗು ಒಳ್ಳೆ ಅಮ್ಮ ಅಮ್ಮ ಅಂತ ಬಡ್ಕೊತಾ ಐತೆ ನಮ್ದ ಆ ಮಗುಗೆ ಕನ್ನಡ ಇಂಗ್ಲೀಷಲ್ಲಿ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಡ್ಬೇಕು. ನಾನು ಬರೋ ಅಷ್ಟು ಮನೆಗೆ ಸಂಜೆ ಗೊತ್ತಾಯ್ತಾ? ಸರಿ ಆಯ್ತು ಬಿಡು. ಧಿಕ್ಕಾರ ಧಿಕ್ಕಾರ ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ. 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 ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನಮಸ್ಕಾರ ದೂರ ಬಂದ್ಬಿಟ್ಟಿದ್ದೀರಾ? ನಾನು ಇವು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರ ಚೆನ್ನಾಗಿ ಕೊಡಬೇಕು. ಈಗ ಇಂಗ್ಲಿಷ್ ನಲ್ಲಿ ಎಷ್ಟು ಅಕ್ಷರಗಳಿವೆ? ಶಬಾಷ್ ಶಬಾಷ್ ಕರೆಕ್ಟಾಗಿದೆ ಕರೆಕ್ಟಾಗಿದೆ. ಅದು ಬಿಡ್ರ ಓನೇತ. ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡದಲ್ಲಿ 49 ಅಕ್ಷರಗಳಿವೆ. ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಸೂರ್ಯ ಹುಟ್ಟಿರ್ತಾರಪ್ಪ. ಸೂರ್ಯ ಹುಟ್ಟೋದಕ್ಕೆ ಏನ್ ಹೇಳ್ತೀರಾ ನೀವು? ಇಂಗ್ಲಿಷ್ ನಲ್ಲಿ ಅಷ್ಟೇ. ಆದ್ರೆ ಕನ್ನಡದಲ್ಲಿ ಶೋದಯ, ಅರುಣೋದಯ, ಸೂರ್ಯೋದಯ ಇದು ಕಂಡ್ರೆ ಕನ್ನಡಕ್ಕಿರೋ ತಾಕತ್ತು. ಸರಿಯಪ್ಪ, ಇಂಗ್ಲಿಷ್ ಅಲ್ಲಿ ಸತ್ತೋದ ಅನ್ನೋದಕ್ಕೆ ಏನ್ ಹೇಳ್ತೀರಾ? ಅಷ್ಟೇ ಅಷ್ಟೇ. ಆದ್ರೆ ಕನ್ನಡದಲ್ಲಿ ಸತ್ತೋದ ಅನ್ನೋದಕ್ಕೆ ನೀವೇನು ಹೇಳ್ತೀರಾ ಸರ್? ನಾನೇಳ ಹೇಳಿ ಸರ್. ದೈವಾಧೀನರಾದ್ರು, ವೆರಿ ಗುಡ್. ಲಿಂಗೈಕ್ಯರಾದ್ರು, ಸಾಲವಶವಾದ್ರು, ಶಿವೈಕ್ಯರಾದ್ರು, ಮಣ್ಣಾಕೊಂಬಿಟ್ಟ, ಶಿವನ್ ಪಾದ ಸೇರ್ಕೊಂಡ, ಫೋಟೋ ಫ್ರೇಮ್ ಹಾಕಿಸ್ಕೊಂಬಿಟ್ಟ, ಬಾಯಿಗೆ ಅಕ್ಕಿ ಕಾಳು ಹಾಕಿಸ್ಕೊಂಬಿಟ್ಟ, ಮೂಗ್ನೆಲ್ಲ ತೀಡ್ಕೊಂಬಿಟ್ಟ, ಮರಿಕೊಂಬಿಟ್ಟ, ಹೊರಟೋಗ್ಬಿಟ್ಟ, ಮುಂದೆ ಇದು ರೀ ಕನ್ನಡಕ್ಕಿರುವ ತಾಕತ್ತು, ಕನ್ನಡಕ್ಕಿರುವ ಶಕ್ತಿ. ಕನ್ನಡದಲ್ಲಿ ಇಂಥದ್ದು 100 ಪದಗಳನ್ನು ಹೇಳ್ಬೋದು, ಗೊತ್ತಾ? ಇದು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.